ಅಮೆರಿಕದಿಂದ ನೇರವಾಗಿ ನಮ್ಮ ಕರ್ನಾಟಕದ ಕಡೆ ಬರೋಣ. ಗಡಿ ಜಿಲ್ಲೆಯಲ್ಲಿ ಮತ್ತೆ ಕಿಚ್ಚು. ರಾಯಣ್ಣ ಪ್ರತಿಮೆಯ ಪಾಲಿಟಿಕ್ಸ್ ಶುರುವಾಗ್ತಾ ಇದೆಯಾ ಅಂತ ಅನ್ಸೋಕೆ ಶುರುವಾಗಿದೆ. 5,000 ಟೀಮ್ ಸರ್ಕಾರಕ್ಕೆ ದೊಡ್ಡ ಟೆನ್ಷನ್. ಈ ಹೊತ್ತಿನ ಸ್ಪೆಷಲ್ ರಣಧೀರ ರಾಯಣ್ಣ. ರಣಧೀರ ರಾಯಣ್ಣ, ಯಾಕೆಂದ್ರೆ ಬೆಳಗಾವಿಯಲ್ಲಿ ಮತ್ತೆ ಶುರುವಾಗಿದೆ ಸಂಗೊಳ್ಳಿ ರಾಯಣ್ಣನ ಕಿಚ್ಚು. ಪ್ರತಿಮೆ ಸ್ಥಾಪನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಕಿಚ್ಚು ಹತ್ತಿರೋದು. ಈ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಒತ್ತಾಯಿಸಿ ಇವತ್ತು ಪ್ರತಿಭಟನೆ ನಡೀತಾ ಇದೆ. 5,000 ಮಂದಿ ಹೋರಾಟ ಮಾಡೋಕ್ಕೆ ಸಜ್ಜಾಗಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನಿವೀಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೀರನವಾಡಿ ಸರ್ಕಲ್ನಲ್ಲಿ ಈ ಪ್ರತಿಮೆಯನ್ನ ಸ್ಥಾಪನೆಗೆ ಪಟ್ಟು ಹಿಡಿದಿದ್ದಾರೆ ಬೆಳಗಾವಿ ಜನ. ಬೆಳಗಾವಿ ಖಾನಾಪುರ ರಸ್ತೆಯ ವೈ ಜಂಕ್ಷನ್, ಆ ಸರ್ಕಲ್ಗೆ ರಾಯಣ್ಣ ಹೆಸರಿಡೋದಕ್ಕೂ ಕೂಡ ಬೇಡಿಕೆ ಇಟ್ಟಿದ್ದಾರೆ. ಸರ್ಕಲ್ನಲ್ಲಿ ಶಿವಾಜಿ ಪ್ರತಿಮೆ ಇರೋದ್ರಿಂದ ಸಮಸ್ಯೆ ಶುರುವಾಗಿದೆ. ರಸ್ತೆ ಬಿಟ್ಟು ರಸ್ತೆ ಪಕ್ಕದಲ್ಲಿ ಪ್ರತಿಸ್ಥಾಪನೆ ಮಾಡೋದಕ್ಕೆ ಸೂಚನೆ. ಆದರೆ ರಸ್ತೆ ಪಕ್ಕದಲ್ಲಿ ಪ್ರತಿಮೆ ನಿರ್ಮಾಣಕ್ಕೆ ಒಪ್ತಾ ಇಲ್ಲ ರಣಧೀರ ಪ್ರತಿಮೆಯವರು. ಇದೇ ವಿಚಾರಕ್ಕೆ ಇವತ್ತು ಬೆಳಗಾವಿಯಲ್ಲಿ ಹೋರಾಟ ಕೂಡ ಶುರುವಾಗ್ತಾ ಇದೆ. ರಣಧೀರ ಪಡೆಯ 5,000 ಮಂದಿಯಿಂದ ಹೋರಾಟ. ಹಲವಾರು ಕಡೆ ಅಂದರೆ ವಿವಿಧ ಕಡೆಯಿಂದ ಬರ್ತಿದ್ದಾರೆ ರಾಯಣ್ಣ ಅಭಿಮಾನಿಗಳ ದಂಡು. ಈ ಕ್ಷಣ ನೋಡ್ತಿದ್ದೀರಾ, ಈಗಾಗಲೇ ಅದಕ್ಕೆ ಸಜ್ಜಾಗಿದ್ದಾರೆ. ದಿನಾಂಕ 15/9/2018 ಅವತ್ತು ಕೂಡ ಅಲ್ಲಿ ನಡೆದಂಥ ಬೆಳವಣಿಗೆನ ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಸರ್ಕಲ್ನಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವ ಪ್ರಸ್ತಾವನೆ ಶುರುವಾಯಿತು. ಅಂದಿನ ಸಚಿವ ಎಚ್ ಡಿ ರೇವಣ್ಣರಿಂದ ಸೂಚನೆ ಸಿಕ್ತು. ಅಧಿಕಾರಿಗಳ ಸೂಚನೆ ಕೊಟ್ಟಿದ್ರು ರೇವಣ್ಣ ಅವರು. ಅದಾದದಿಂದ ಇಲ್ಲಿ ತನಕ ಸರಿಸುಮಾರು 2.5 ವರ್ಷಗಳ ಈ ಬೆಳವಣಿಗೆ. ಆ ಸರ್ಕಲ್ನಲ್ಲಿ ರಾಯಣ್ಣ ಪ್ರತಿಮೆ ಆಗಬೇಕು ಅನ್ನೋ ಒತ್ತಾಯ. ಹಾಗಾಗಿ ಸಾವಿರಾರು ಜನ ಇವತ್ತು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಹೋರಾಟ ಜೈ 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 ಚೆನ್ನಮ್ಮ, ಜೈ 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 ರಾಯಣ್ಣ. ಕ್ರಾಂತಿವೀರ. ಆಗಸ್ಟ್ 15 ರಾಯಣ್ಣನ ಹುಟ್ಟು ಹಬ್ಬದ ದಿನ ನಾವು ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿದ್ವಿ. ಆದರೆ ಅದನ್ನ ಸರ್ಕಾರ ತೆರವುಗೊಳಿಸುವಂತ ಒಂದು ಕೃತ್ಯವನ್ನ ಮಾಡಿದೆ. ಅದನ್ನ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನ ಕನ್ನಡ ಪರ ಸಂಘಟನೆಗಳು, ರಾಯಣ್ಣನ ಅಭಿಮಾನಿಗಳು ನಡೆಸ್ತಾ ಇದ್ದಾರೆ. ಮಾನ್ಯ ಅಭಯ್ ಪಾಟೀಲ್ ಅವರು ಈ ಒಂದು ಸ್ಥಳೀಯ ಶಾಸಕರು, ಕಿರಣವಾಡಿಯ ಸ್ಥಳೀಯ ಶಾಸಕರು, ಆದ್ರೆ ಇದುವರೆಗೂ ಒಂದೇ ಒಂದು ಹೇಳಿಕೆಯನ್ನು ಕೂಡ ನಮ್ಮ ಪರವಾಗಿ ಕೊಟ್ಟಿಲ್ಲ. ಇದನ್ನ ನಾವು ಸಮಸ್ತ ಕನ್ನಡ ಪರ ಸಂಘಟನೆಗಳು ಆಮೇಲೆ ರಾಯಣ್ಣನ ಅಭಿಮಾನಿಗಳು ಖಂಡಿಸ್ತಾ ಇದ್ದೇವೆ. ಇದನ್ನ ಹೋರಾಟಕ್ಕೆ ಬೆಂಬಲ ನೀಡಿ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ಇದೇ ಸ್ಥಳದಲ್ಲಿ ರಾಯಣ್ಣನ ಪ್ರತಿಮೆ ಪ್ರತಿಷ್ಠಾಪನೆ ಮಾಡ್ಬೇಕಂತ ಅವರು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ಇಲ್ಲವಾದಲ್ಲಿ ನಾವು ಮುಂದಿನ ದಿನಮಾನಗಳಲ್ಲಿ ಅವರ ವಿರುದ್ಧವೇ ಒಂದು ಹೋರಾಟವನ್ನು ರೂಪಿಸಬೇಕಾಗತ್ತಂತ ನಾನು ಈ ಮುಖಾಂತರ ಬೆಳಗಾವಿಯ ಬಯಲು